ಹಲೋ ನಮಸ್ತೆ. ಅನು ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಮಾಡಿ ತೋರಿಸ್ತಿರುವ ರೆಸಿಪಿ ಈಸಿ, ಮನೆಯಲ್ಲೇ ಇರುವ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ನಾನು ಪಿಜ್ಜಾ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಇರುವ ವಸ್ತುಗಳು ಇವೆಲ್ಲ, ನಾನೇನು ಹೊರಗಡೆ ತರಿಸಿಲ್ಲ. ನಮಗೆ ಮೈದಾ ಹಿಟ್ಟು, ಸಾಸು, ಮೊಸರು, ಉಪ್ಪು ಮತ್ತು ಈರುಳ್ಳಿ, ಮೆಣಸಿಕಾಯಿ ಇದ್ದರೆ ಅಂದರೆ ಮೆಣಸಿಕಾಯನ್ನು ಹೆಚ್ಕೊಳ್ರಿ, ಇಲ್ಲ ಅಂತಂದರೆ ಮೆಣಸಿಕಾಯನ್ನು ಹೆಚ್ಕೊಂಡಿದ್ದೀನಿ. ನಾನು ಸ್ವಲ್ಪ ಒಣ ಕೊಬ್ಬರಿ ಇಟ್ಕೊಂಡಿದ್ದೀನಿ, ಬಿಳಿ ಎಳ್ಳನ್ನು ಇಟ್ಕೊಂಡಿದ್ದೀನಿ, ಕ್ಯಾರೆಟ್ ತುರಿ, ಟೊಮೊಟೊ, ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನೀಗ ಪಿಜ್ಜಾ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ. ಈಗೆಲ್ಲ ಸಮ್ಮರ್ ವೆಕೇಷನ್ ಇದೆ, ಮಕ್ಕಳೆಲ್ಲ ಹೊರಗಡೆ ಆಟ ಆಡಿ ಬರ್ತಾರೆ, ವೆರೈಟಿ ಫುಡ್ಗಳನ್ನ ಕೇಳ್ತಾರೆ. ಅವಾಗ ನಾವು ಮನೆ ಇರೋದನ್ನೇ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡಿಕೊಡ್ಬೇಕು ಮಕ್ಕಳಿಗೆ ಖುಷಿ ಪಡೋ ಹಾಗೆ ಅಂತ ತಿಳ್ಕೊಂಡ್ಬಿಟ್ಟು ನಾನು ಈಗ ನನ್ನ ಮಗ ಪಾರ್ಕಿಗೆ ಹೋಗಿದ್ದಾನೆ, ಅವ್ನು ಬರೋಷ್ಟರೊಳಗೆ ಪಿಜ್ಜಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ನಿಗೆ ಖುಷಿ ಆಗುತ್ತೆ. ಮೈದಾ ಹಿಟ್ಟಿಗೆ ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ, 1-2 ಸ್ಪೂನ್ ಮೊಸರು ಹಾಕ್ತೀನಿ, ಅಡುಗೆ ಸೋಡಾನ ಹಾಕ್ತೀನಿ, ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಕೈಗೆ ಹಿಟ್ಟು ಸ್ವಲ್ಪ ಅಂಟ್ಕೊತಾ ಇದ್ದರೆ ಎಣ್ಣೆ ಹಚ್ಚಿ 1-2 ನಿಮಿಷ ಹಿಟ್ಟನ್ನು ಹಾಗೆ ಇಡೋಣ, ನೆನೆಕ್ಕೆ ಬಿಡೋಣ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ನಾದಿ 1-2 ನಿಮಿಷ ನೆನೆಗೆ ಬಿಡೋಣ. ನೋಡಿ 5 ನಿಮಿಷ ಆಗಿದೆ, ಹಿಟ್ಟು ನೆಂದಿದೆ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ರೋಲ್ ಮಾಡ್ಕೊಳ್ಳೋಣ. ಚಪಾತಿ ರೋಲ್ ಮಾಡ್ತೀವಲ್ಲ ಆ ಟೈಪು. ಮೈದಾ ಹಿಟ್ಟು ಹಾಕ್ಕೊಂಡು ಇದನ್ನ ಲಟ್ಸೋಣ. ಚಪಾತಿ ಹಂಗೆ ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ದಪ್ಪ ಲಟ್ಸೋಣ. ಇದನ್ನ ನಾನು ಎಲ್ಲವೂ ರೊಟ್ಟಿ ಚಪಾತಿಗಳನ್ನು ಕೂಡ ಇದೇ ಕಲ್ಲಲ್ಲಿ ಮಾಡ್ಕೊತೀನಿ, ಹಾಗಾಗಿ ಇದ್ರ ಮೇಲೆ ಲಟ್ಟಿಸ್ತೀನಿ. ಈ ರೀತಿಯಾಗಿ ಲಟ್ಸ್ಕೊಂಡಿದ್ದೀನಿ.
ಇದನ್ನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕೊಳ್ಳಿ. ಇದನ್ನು ಹಾಕೊಂಡಿದ್ದೀನಿ. ಇದ್ರ ಮೇಲೆ ಬೇಕಾದ್ರೆ ನೀವು ತುಪ್ಪ ಕೂಡ ಹಾಕೋಬೋದು, ಎಣ್ಣೆ ಅಥವಾ ತುಪ್ಪ ಕೂಡ ಹಾಕೋಬೋದು. ಸ್ಲಿಮ್ ಉರಿಯಲ್ಲಿ ಇಟ್ಟಿದ್ದೀನಿ. ಈ ರೀತಿ ಗುಳ್ಳೆಗಳೆಲ್ಲ ಬಂದಿದೆ. ಈಗ ನಾನೀಗ ಸಾಸನ್ನು ಹಚ್ತೀನಿ. ಟೊಮೊಟೊ ಸಾಸನ್ನು ಇದಕ್ಕೆ ಸವರ್ತೀನಿ. ಈ ರೀತಿಯಾಗಿ ಮನೇಲಿರೋದನ್ನೇ ವಸ್ತುಗಳನ್ನು ಯೂಸ್ ಮಾಡ್ಕೊಂಡು ನಾನು ಇದು ಮಾಡ್ತಾಯಿದ್ದೀನಿ. ಮಕ್ಕಳು ಖುಷಿ ಪಡ್ತಾರೆ ತಿನ್ನೋಕ್ಕೆ. ಬರೀ ರೊಟ್ಟಿ ಚಪಾತಿ ಮುದ್ದೆ ಅಂತಂದರೆ ಅವ್ರು ಇಷ್ಟಪಡಲ್ಲ. ಹಾಗಾಗಿ ಇದನ್ನು ಇದ್ರ ಮೇಲೆ ಈರುಳ್ಳಿಯನ್ನು ಹಾಕೋತೀನಿ. ಟೊಮೊಟೊ ಸಣ್ಣಗೆ ಇಟ್ಕೊಂಡಿದ್ದೀನಲ್ಲ ಇದನ್ನು ಹಾಕೋತೀನಿ. ಸ್ವಲ್ಪ ಕ್ಯಾರೆಟ್ ಹಾಕೋತೀನಿ. ಅದೇ ಹೇಳಿದ್ನಲ್ಲ, ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ನಾನು ಈ ಪಿಜ್ಜಾ ಮಾಡ್ತಾ ಇರೋದು. ಹಾಗಾಗಿ ಕ್ಯಾರೆಟ್ ತುರಿಯನ್ನು ಹಾಕೋತೀನಿ. ಸ್ವಲ್ಪ ಬಿಳಿ ಎಳ್ಳು, ಒಣ ಕೊಬ್ಬರಿ, ಕ್ಯಾಪ್ಸಿಕಮ್ ಇದ್ದರೆ ಹಾಕೋಬೋದು. ನಾನು 1-2 ಮೆಣಸಿಕಾಯಿನ ಹಾಕೋತಾ ಇದ್ದೀನಿ. ಒಂದು ಸ್ಪೂನ್ ತುಪ್ಪ ಹಾಕೋತೀನಿ. ಮೇಲ್ಗಡೆ ಕಾರ್ನ್, ಮಕ್ಕಳು ಖುಷಿ ಪಡ್ತಾರೆ ಇದೆಲ್ಲ ಹಾಕಿದರೆ. ಅದಕ್ಕೆ ಇರೋದನ್ನೇ ಯೂಸ್ ಮಾಡ್ಕೊಂಡು ನಾನು ಪಿಜ್ಜಾ ಮಾಡ್ತಾಯಿದ್ದೀನಿ ಮಗನಿಗೆ. ಈ ರೆಸಿಪಿನೇ ನಾನು ನಿಮಗೆ ಶೇರ್ ಮಾಡ್ಬೇಕಂತ ಇದನ್ನೇ ರೆಸಿಪಿ ತೋರಿಸೋಣ ಅಂತ ನಾನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ನಾವು ಈ ಟೈಪಾಗಿ ಪಿಜ್ಜಾನ ಮನೆಯಲ್ಲಿ ಮಾಡ್ಬೋದು. ಇದೆಲ್ಲ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್, ಖಾರದ ಪುಡಿ ಹಾಕ್ತೀನಿ. ಮಕ್ಕಳು ಭಾಳ ತಿನ್ನೋಲ್ಲ, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಸಾಸನ್ನು ಹಾಕ್ತೀನಿ. ಈ ರೀತಿಯಾಗಿ ಇದನ್ನು ನಾನು ಸ್ಲಿಮ್ ಉರಿಯಲ್ಲಿ 2 ನಿಮಿಷ ಬೇಯಿಸೋಕ್ಕೆ ಇಡ್ತೀನಿ. 2 ನಿಮಿಷ ಸಾಕು. ಮೊದಲೇ ಹಾಕಿರ್ತೀವಿ ಚಪಾತಿ, ಹಾಗಾಗಿ 2 ನಿಮಿಷ ಸಾಕು. ಸ್ಲಿಮ್ ಉರಿಯಲ್ಲಿ ಇಡ್ತಾಯಿದ್ದೀನಿ. 2 ನಿಮಿಷ ಆದಮೇಲೆ ಪಿಜ್ಜಾ ರೆಡಿಯಾಗಿರುತ್ತೆ. ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ನಾವು ಮಕ್ಕಳಿಗೆ, ಈ ಸಮ್ಮರ್ ವೆಕೇಷನ್ ಇದೆಯಲ್ಲ, ಹಾಗಾಗಿ ಮಕ್ಕಳು ಇಷ್ಟಪಟ್ಟು ತಿನ್ನಲಿ ಅನ್ನೋ ಉದ್ದೇಶದಿಂದ ನಾನು ಈ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ನೋಡಿ 2 ನಿಮಿಷ ಆಗಿದೆ. ಈಗ ನೋಡಿ ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಕಾರ್ನೆಲ್ಲ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾವೆ. ಈ ರೀತಿಯಾಗಿ ರೆಸಿಪಿಯನ್ನು ನಾವು ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟಪಡ್ತಿದ್ದಾರೆ. ಅದೇ ರೀತಿಯಾಗಿ ಈ ರೆಸಿಪಿಯನ್ನು ಮಾಡಿದ್ದೀನಿ ಇವತ್ತು ನಿಮಗೂ ತೋರ್ಸೋಕ್ಕೋಸ್ಕರ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.